ಪ್ರಶಾಂತ್ ನಾತು ನಮ್ಮ ಜೊತೆಗೆ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ವಾ ಇದು? ಮತ್ತೊಮ್ಮೆ ಎನ್ ಡಿ ಎ ಅಧಿಕಾರಕ್ಕೆ ಅಂತ ನಿತೀಶ್ ಕುಮಾರ್ ವಿರುದ್ಧ ಹ್ಯೂಜ್ ಆ್ಯಂಟಿ ಇನ್ಕಂಬನ್ಸಿ ಇದೆ ಅಂತ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಅಜಿತ್ ನೋಡಿ, ಇದು ಅಂದರೆ ಪ್ರೀಪೋಲ್ ಸರ್ವೆ ಇದು. ಇನ್ನೂ ಕೂಡ ಚುನಾವಣೆಗೆ 2 ತಿಂಗಳು ಬಾಕಿ ಇದೆ. ಎಸ್, ಚುನಾವಣೆಯ ಮೂಡ್ ಸೆಟ್ಟಿನ್ ಆಗಬೇಕು. ಕಳೆದ ಬಾರಿಯ ಡೇಟಾಗಳನ್ನು, ನಂಬರ್ಗಳನ್ನು ತೆಗೆದುಕೊಂಡಾಗ ಇಟ್ ವಾಸ್ ಎ ಕ್ಲೋಸ್ ಕಾಲ್ ಬಿಟ್ವೀನ್, ಪ್ರಾಯಶಃ OIC ಇರದೇ ಇದ್ದರೆ ತೇಜಸ್ವಿ ಯಾದವ್ ಇನ್ನೊಂದು 10 ಸೀಟ್ ಜಾಸ್ತಿ ತಗೋತಾರೆ. ಕರೆಕ್ಟ್. ಅದು ಅನೇಕ ನಂಬರ್ಸ್ಗಳನ್ನು ಕೂಡ ಬದಲಾಯಿಸುವ ಒಂದು ಹಂತದಲ್ಲಿ ಕಳೆದ ಬಾರಿಯ ಚುನಾವಣೆ ಇತ್ತು. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ನೋಡಿ, ಬಿಹಾರದ ನೀವು ಫ್ರ್ಯಾಗ್ಮೆಂಟೆಡ್ ಪೊಲಿಟಿಕಲ್ ನಂಬರ್ಸ್ಗಳನ್ನು ಯಾವತ್ತಿಗೂ ತೆಗೆದುಕೊಂಡ್ರೆ 15ರಿಂದ ಶುರು ಮಾಡಿ 22% ನಿತೀಶ್ ಕುಮಾರ್ ಹೋಗಿ ಈಗ ವಾಪಸ್ 15ಕ್ಕೆ ಬಂದಿದ್ದಾರೆ. ನೀವು 2005ರಿಂದ ಅವ್ರದ್ದು 8ನೇ ಚುನಾವಣೆ ಇದು ಮುಖ್ಯಮಂತ್ರಿಯಾಗಿ ಎದುರಿಸ್ತಾ ಇರ್ತಕ್ಕಂಥದ್ದು. ಲೋಕಸಭೆ ಎಲ್ಲ ತೆಗೆದುಕೊಳ್ಳಿ, 15% ವೋಟನ್ನು ನಿತೀಶ್ ಕುಮಾರ್ ಉಳಿಸಿಕೊಂಡ್ರೆ ಉಳಿದ 2 ನೋಡಿ, ಕಾಂಟೆಸ್ಟ್ ಈಸ್ ನಾಟ್ ಬಿಟ್ವೀನ್ ನಿತೀಶ್ ಕುಮಾರ್ ಅಂಡ್ RJD. ಓಕೆ, ಕಾಂಟೆಸ್ಟ್ ಈಸ್ ಬಿಟ್ವೀನ್ BJP ಅಂಡ್ ತೇಜಸ್ವಿ ಯಾದವ್. ಓಕೆ ಓಕೆ, ಗಾಟ್ ಇಟ್. ನಿತೀಶ್ ಕುಮಾರ್ ಅದರಲ್ಲಿ ಇನ್ನೂ ಕೂಡ 20 ವರ್ಷಗಳ ಆಡಳಿತದ ನಂತರವೂ ಕೂಡ ನಿತೀಶ್ ಕುಮಾರ್ ಒಂದು ರೀತಿ ಕಿಂಗ್ ಮೇಕರ್ ಸ್ಥಾನದಲ್ಲಿ, ಬ್ಯಾಲೆನ್ಸ್ ಟಿಲ್ಟ್ ಮಾಡುವ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಇದ್ದಾರೆ. ಫೈಟ್ ಈಸ್ ಆಕ್ಚುಲಿ ಬಿಟ್ವೀನ್ BJP ಅಂಡ್ ತೇಜಸ್ವಿ ಯಾದವ್. ಯುವಕರು ಸ್ವಲ್ಪ ಮಟ್ಟಿಗೆ ತೇಜಸ್ವಿ ಯಾದವ್ ಹತ್ರ ಗ್ರಾವಿಟೇಟ್ ಆಗ್ತಾ ಇದ್ರೆ, ಮತ್ತೊಮ್ಮೆ ಎಲ್ಲಿ ತೇಜಸ್ವಿ ಯಾದವ್ ಇಂದ ಲಾಲು ಜಂಗಲ್ ರಾಜ್ ಬಂದ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಉಳಿದವರು BJP ಹತ್ತ ಬ್ಯಾಕ್ ಮಾಡ್ತಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಅಲ್ಲೇನು ಬಹಳ ದೊಡ್ಡ ಜನಪ್ರಿಯತೆ ಏನಂದರೆ 35% ವೋಟನ್ನು ತೆಗೆದುಕೊಂಡ ನಾಯಕ ಯಾವತ್ತಿಗೂ ಅಲ್ಲ. ಎಲ್ಲಿ ಅಂದರೆ ನಾನು ನೋಡಿದೆ ಇಡೀ ಸರ್ವೆ ಅಜಿತ್, ಈ ಸರ್ವೆ ಇನ್ನೊಂದು ಬೇರೆ ಕಂಪ್ನಿಗಳು ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ವಾಟ್ ವರ್ಕ್ಸ್ ಫಾರ್ ನಿತೀಶ್ ಕುಮಾರ್ ಆ್ಯಂಡ್ BJP ಮೇ ಬಿ ವುಮೆನ್ ವೋಟರ್. ನೀವು ವುಮೆನ್ ವೋಟರ್ಗಳನ್ನು ಲೆಕ್ಕ ಹಾಕಿದಾಗ ಪರ್ಸೆಂಟೇಜ್ ಡಿಫ್ರೆನ್ಸ್ 17-18% ಇದೆ. ವಾಟ್ ಮೇ ವರ್ಕ್ ಫಾರ್ ಹಿಮ್. ಓಕೆ, ವಾಟ್ ಮೇ ವರ್ಕ್ ಫಾರ್ ತೇಜಸ್ವಿ ಯಾದವ್, ಒಂದು ವೇಳೆ ಅತಿ ಹಿಂದುಳಿದ ವರ್ಗ ಮತ್ತು ಮಹಾದಲಿತ್ ಯಾರಿದ್ದಾರೆ ಅವರನ್ನ ಅಖಿಲೇಶ್ ಯಾದವ್ ಸೆಳೆದಂತೆ ತೇಜಸ್ವಿ ಯಾದವ್ ಸೆಳೆಯುವಲ್ಲಿ ಯಶಸ್ವಿ ಆದರೆ ಓಕೆ ಓಕೆ, ಇಟ್ ಮೇ ಹೆಲ್ಪ್ ತೇಜಸ್ವಿ ಯಾದವ್. ನೋಡಿ, ಮುಸ್ಲಿಂ ಕರ್ನಾಟಕದ ರೀತಿಯಲ್ಲಿ ನಮ್ಮ ಜಾತಿಯ ಲೆಕ್ಕಾಚಾರ ನಮಗೂ ಅವ್ರಿಗೂ ತುಂಬ ಹತ್ತಿರದಲ್ಲಿರ್ತಕ್ಕಂಥ ರಾಜ್ಯಗಳು. ನಾನು ಬಿಹಾರದ ಚುನಾವಣೆಯನ್ನು ನೋಡಿದಾಗ ಅಲ್ಲಿ ಮುಸ್ಲಿಂ ಯಾದವ್ ಆರ್ ಸಾಲಿಡ್ಲಿ ವಿತ್ ಲಾಲು ಯಾದವ್ ಆ್ಯಂಡ್ ನಾವು ವಿತ್ ತೇಜಸ್ವಿ ಯಾದವ್. ಅವ್ರಿಗೇನು ಬೇರೆ ಆಪ್ಷನ್ಸ್ ಅನ್ನೋರು ಹುಡುಕ್ತಾ ಇಲ್ಲ. ಹೌದು. ಲೋಕಸಭಾ ಚುನಾವಣೆಯಲ್ಲಿ ಕೆಲ ಮಟ್ಟಿಗೆ ಲಾಲು ಪ್ರಸಾದ್ ಯಾದವ್ ಇಂದ ಅನೇಕ ಫ್ರಾಗ್ಮೆಂಟ್ ಆಗಿ ಹೊರಗಡೆ ಯಾರು ಬಂದಿದ್ದಾರೆ ಜಗಳ ಆಡಿ, ಅವ್ರ ಜೊತೆ ಅಲ್ಲಲ್ಲಿ ಪಾಟ್ಲಿಪುತ್ರ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದನ್ನು ನಾವು ನೋಡಿದ್ದೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ MY ವಿಲ್ ಬಿ ಸಾಲಿಡ್ಲಿ ಬ್ಯಾಕಿಂಗ್ ತೇಜಸ್ವಿ ಯಾದವ್. ಫಾರ್ವರ್ಡ್ ಕಮ್ಯುನಿಟೀಸ್ ವಿಲ್ ಆಲ್ವೇಸ್ ಬ್ಯಾಕ್ BJP. ನಿತೀಶ್ ಕುಮಾರ್ ನೋಡಿ, ಇಲ್ಲಿ ಈ ಚುನಾವಣೆಯ ಇಡೀ ಲೆಕ್ಕಾಚಾರ ಟಿಲ್ಟ್ ನನಗನ್ಸುವ ಮಟ್ಟಿಗೆ ಅಜಿತ್, ಪ್ರಶಾಂತ್ ಕಿಶೋರ್ ಏನು ಮಾಡ್ತಾರೆ ಅನ್ನೋದು. ಪ್ರಶಾಂತ್ ಕಿಶೋರ್ ಫೇವರೇಟ್ CM ಕ್ಯಾಂಡಿಡೇಟ್ ಅಲ್ಲಿ 40% ಸಪೋರ್ಟ್ ಇದೆ ಅವರಿಗೆ. ಹಿ ಈಸ್ ಹ್ಯೂಜ್ಲಿ ಪಾಪ್ಯುಲರ್. ಹೌದು. ಅವರ ಜನಸುರಾಜ್ ಯಾತ್ರೆ ಕೂಡ ಅಂದರೆ ಅವರು ಹಳ್ಳಿಯವರೆಗೆ ಓಡಾಡಿ ಬಂದಿದ್ದಾರೆ ಪ್ರಶಾಂತ್ ಕಿಶೋರ್. ಅವ್ರಿಗೊಂದು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಇದ್ದಾರೆ, ಪೊಲಿಟಿಕಲ್ ಡೆಪ್ತ್ ಇರೋದ್ರಿಂದ ಬಿಹಾರದಲ್ಲಿ ಯಾರ ಮತಗಳನ್ನ ಪ್ರಶಾಂತ್ ಕಿಶೋರ್ ತೆಗೆದುಕೊಳ್ತಾರೆ ಅಂದಾಗ ಅವ್ರು BJP ಮತಗಳನ್ನು ತೆಗೆದುಕೊಳ್ತಾರೆ, ಅವರು ನಿತೀಶ್ ಕುಮಾರ್ ಮತಗಳನ್ನು ತೆಗೆದುಕೊಳ್ತಾರೆ. ಅದು ಎಷ್ಟು ತೆಗೆದುಕೊಳ್ತಾರೆ ದಟ್ ವಿಲ್ ಡಿಸೈಡ್ ಅನ್ಸುತ್ತೆ. ನನಗನ್ಸುತ್ತೆ ಅಜಿತ್, ಯಾವತ್ತು ಅಂದರೆ ಪ್ರಾಯಶಃ ನಾನು ನೀವು ಇಷ್ಟು ಪ್ರೀಪೋಲ್ ಸರ್ವೆಗಳ ನಂತರ ನಾನು ಕಲ್ತಿರ್ತಕ್ಕಂಥ ಪಾಠ ಏನು ಅಂತಂದರೆ, ವೇಟ್ ಫಾರ್ ದ ರಿಸಲ್ಟ್ ಅಂತಾನೆ. ನೋ, ನಾಟ್ ವೇಟ್ ಫಾರ್ ದ ರಿಸಲ್ಟ್. ಪ್ರೀಪೋಲ್ ಸರ್ವೆ ಮತ್ತು ಒಪಿನಿಯನ್ ಪೋಲ್ಗಳಿಂದ ನೀವು ಇಂಡಿಕೇಟರ್ಸ್ಗಳನ್ನು ತೆಗೆದುಕೊಳ್ಬೇಕು, ಬಿಟ್ಟರೆ ನಂಬರ್ಸ್ ಏನು ಅರೈವ್ ಆಗ್ತೀವಿ ದಟ್ ಈಸ್ ವೆರಿ ರಿಸ್ಕಿ. ಅಂದರೆ ಅನೇಕ ಬಾರಿ ಕೈ ಸುಟ್ಕೊಂಡಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ನಂಬರ್ಗಳ ಬಗ್ಗೆ. ನಾನು ಹಾಗಾಗಿ ನಂಬರ್ಸ್ ಅರೈವ್ ಮಾಡಿದಾಗ ಎಕ್ಸಿಟ್ ಪೋಲ್ ವರೆಗೆ ನಾನು ಯಾವತ್ತಿಗೂ ನಂಬರ್ಸ್ಗೋಸ್ಕರ ಕಾಯ್ತೀನಿ. ಬಟ್ ಇಂಡಿಕೇಟರ್ಸ್ ಏನಿವೆ, ಮಹಿಳಾ ವೋಟರ್ಗಳ ಹತ್ರ ಏನು, ಜಾತಿಯ ದೃಷ್ಟಿಯಿಂದ ವೋಟರ್ ಡಿವಿಷನ್ ಏನಿದೆ, ಅಥವಾ ಅರ್ಬನ್ ಮತ್ತು ರೂರಲ್ ಡಿವೈಡಲ್ಲಿ ಏನಿದೆ, ಮುಸ್ಲಿಂ ವೋಟ್ ಈ ಕಳೆದ ಬಾರಿ ಮುಸ್ಲಿಂ ವೋಟನ್ನು OIC ತೆಗೆದುಕೊಂಡಿದ್ರಿಂದ ಯಾವ ಭಾಗದಲ್ಲಿ
ಬಾಂಗ್ಲಾ ಬಾರ್ಡರ್ ಭಾಗ ಏನಿದೆ, ಕಿಶನ್ಗಂಜ್ ಬರುತ್ತೆ, ಆ ಭಾಗದಲ್ಲಿ ಓವೈಸಿ ಬಹಳ ದರ್ಭಂಗ, ಸೀತಾಮಡಿ, ಆ ಬಾರ್ಡರ್ ಏನಿದೆ ಅಜಿತ್, ನೇಪಾಲ್ ಮತ್ತು ಬಾಂಗ್ಲಾದೇಶ್ ಬಾರ್ಡರ್, ಅಲ್ಲಿ ಓವೈಸಿ ಜಾಸ್ತಿ ಜಾದು ಮಾಡಿದರು. ಇಟ್ ಆ್ಯಕ್ಚುಲಿ ಹರ್ಟ್ ಆಯಿತು. ಇನ್ನೊಂದೇನು ಹರ್ಟ್ ಆಯಿತು ತೇಜಸ್ವಿ ಯಾದವ್ಗೆ ನೋಡಿ, ಅಂದರೆ ನಾವು ಈಗಲೇ ನಂಬರ್ಸ್ ಅರೈವ್ ಮಾಡ್ತಿರ್ತೀವಿ. ಈ ಬಾರಿ ತೇಜಸ್ವಿ ಯಾದವ್ ಕಾಂಗ್ರೆಸ್ಗೆ ಏನು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ನೀವು ಹೇಳಿದಷ್ಟು ಸೀಟನ್ನು ಕೊಡೋಕ್ಕಾಗಲ್ಲ. ಕಳೆದ ಬಾರಿ 60 ಕೊಟ್ಟರು. ಹೌದು. ಸ್ಟ್ರೈಕ್ ರೇಟ್ ಏನಿತ್ತು ಕಾಂಗ್ರೆಸ್, ಅಲ್ಲೇ ತೇಜಸ್ವಿ ಯಾದವ್ ಹೊಡ್ತಾ ತಿಂದರು. ಈ ಬಾರಿ ಅವ್ರೇನು ಹೇಳ್ತಿದ್ದಾರೆ, ನಾನು ಸರ್ವೆ ಮಾಡಿಸ್ತಿದ್ದೀನಿ, ಗೆಲ್ಲುವ ಅವಕಾಶ ಇದ್ದಲ್ಲಿ ಮಾತ್ರ ನಾನು 40-45ರವರೆಗೆ ಕಾಂಗ್ರೆಸ್ಸಿಗೆ ಕೊಡಬಲ್ಲೆ, ಅದಕ್ಕಿಂತ ಜಾಸ್ತಿ ನಾನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ತೇಜಸ್ವಿ ಯಾದವ್ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಮತಾಧಿಕಾರ ಯಾತ್ರೆ ಅಲ್ಲಿ ಮಾಡಿದ್ಯಾಕೆ? ನಾವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದ್ದೀವಿ ಬಿಹಾರವನ್ನು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಆಲ್ ಫ್ಯಾಕ್ಟರ್ಸ್, ಈಗ ನಿತೀಶ್ ಕುಮಾರ್ ಮತ್ತು ಬಿ ಜೆ ಪಿಗೂ ವೀಕ್ ಲಿಂಕ್ ಯಾರು? ನಿತೀಶ್ ಕುಮಾರ್. ಯಾಕಂದರೆ ನಿತೀಶ್ ಕುಮಾರ್ ಕಾರಣದಿಂದ ಅದೊಂದು ಕಿಂಗ್ ಮೇಕರ್ ಭೂಮಿಕೆಯಲ್ಲಿ ನಿತೀಶ್ ಕುಮಾರ್ ಇದ್ದಾರೆ ಹೊರತುಪಡಿಸಿ ಅವರು 2005-10 ಚುನಾವಣೆಯಲ್ಲಿದ್ದಂತೆ ಹ್ಯೂಜ್ಲಿ ಪಾಪ್ಯುಲರ್ ಅಲ್ಲ. ಆಮೇಲೆ ಅನೇಕ ಬಾರಿ ಏನಾಗುತ್ತೆ, ಬಿಹಾರದಂಥ ರಾಜ್ಯದಲ್ಲಿ ರಸ್ತೆಗಳು ಚೆನ್ನಾಗಿವೆ, ಅದು 1 ಇಲೆಕ್ಷನ್ 2 ಇಲೆಕ್ಷನ್ ಫೆನಾಮಿನನ್. ಹೌದು, ಎಲ್ಲ ಇಲೆಕ್ಷನಲ್ಲಿ ರಸ್ತೆಗಳು ಚೆನ್ನಾಗಿವೆ ಅಂತ ಜನ ವೋಟ್ ಹಾಕಲ್ಲ. ಹೌದು ಹೌದು. ಇವತ್ತು ಅಲ್ಲೇನಾಗುತ್ತೆ, ಆಸ್ಪಿರೇಷನಲ್ ಕ್ಲಾಸ್ ಇದೆ. ಉದ್ಯೋಗಕ್ಕೋಸ್ಕರ ನೀವು ದಿಲ್ಲಿಗೋ, ಮುಂಬೈಗೋ, ಬೆಂಗಳೂರಿಗೋ, ಚೆನ್ನೈಗೋ ಬರುವಂಥ ವಾತಾವರಣ ಬಿಹಾರದಲ್ಲಿದೆ. ಪ್ರಶಾಂತ್ ಕಿಶೋರ್ ಅತಿ ಹೆಚ್ಚು ಮಾತಾಡ್ತಾ ಇರೋದು ಅದ್ರ ಬಗ್ಗೆ, ಆ ವಿಷಯದ ಬಗ್ಗೆ. ಅನ್ಎಂಪ್ಲಾಯ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿದೆ. ನೀವು ರಸ್ತೆ ಸರಿಯಾಯಿತು, ಕಾನೂನು ಸುವ್ಯವಸ್ಥೆ ಸರಿಯಾಯಿತು. 2005ರ ಚುನಾವಣೆಯಲ್ಲಿ, 10ರ ಚುನಾವಣೆಯಲ್ಲಿ, 15ರ ಚುನಾವಣೆಯಲ್ಲಿ ಜನ ಅದಕ್ಕೆ ವೋಟ್ ಹಾಕಿರ್ಬೋದು. ಬಟ್ ಇವತ್ತು ಜನ ಆಸ್ಪಿರೇಷನಲ್ ಕಾರ್ಖಾನೆಗಳನ್ನು ಕೇಳ್ತಾರೆ, ಉದ್ಯೋಗ ಅವಕಾಶಗಳನ್ನು ಸ್ಥಳೀಯವಾಗಿ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಅದನ್ನು ನಿತೀಶ್ ಕುಮಾರ್ ಕೂಡ ಕಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿತೀಶ್ ಕುಮಾರರ ಚುನಾವಣೆಯ ಮೇನ್ ಪ್ಲ್ಯಾಂಕ್ ಏನು? ವಾಪಸ್ ನನ್ನನ್ನು ತರದೇ ಇದ್ರೆ ಪರವಾಗಿಲ್ಲ, ನನ್ನ ಮೈತ್ರಿ ಅಲ್ಲ, ತೇಜಸ್ವಿ ಯಾದವ್ ಬರ್ತಾ ಇದ್ದಾರೆ ನೋಡಿ ಅಂತ. ದಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಇಲೆಕ್ಷನ್ ಪ್ಲಾನ್. ಬಿಜೆಪಿ ಕೂಡ ಅದೇ ಚುನಾವಣೆ ಆದರೆ ಪ್ರಶಾಂತ್ ಕಿಶೋರ್ ಎಷ್ಟು ಹೊಡಿತಾರೆ? ಮುಸ್ಲಿಂ ಮತಗಳು ಓವೈಸಿ ಹೊಡಿತಾರಾ ಇಲ್ವಾ ಈ ಬಾರಿ? ಹೋದ ಸಲದ ಟ್ರೆಂಡ್ ಇವತ್ತಿಲ್ಲ. 2023-24 ಕರ್ನಾಟಕದ ಚುನಾವಣೆಯ ನಂತರ ಮುಸ್ಲಿಂ ಮತಗಳು ಯಾರು ಬಿಜೆಪಿಯನ್ನು ಸೋಲ್ಸ್ತಾರೋ ಅವ್ರ ಕಡೆ ದಂಡಿಯಾಗಿ ಹೋಗ್ತಾ ಇರೋದನ್ನು ನಾವು ನೋಡಿದ್ದೀವಿ. ಸೊ ಆ ಎಲ್ಲ ಫ್ಯಾಕ್ಟರ್ಸ್ಗಳು ಬಿಹಾರದಲ್ಲಿ ಮುಖ್ಯ ಆಗ್ತವೆ ಅನ್ಸುತ್ತೆ. ನಂಬರ್ಸ್ ನನಗನ್ಸುತ್ತೆ ಅಜಿತ್, ವಿ ಶುಡ್ ಸ್ಟಿಲ್ ವೇಟ್. ಅಂದರೆ ಬಟ್ ಈ ಟ್ರೆಂಡನ್ನು ನೋಡಿದ್ರೆ ನಿತೀಶ್ ಕುಮಾರ್ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇದೆ, ಮೈತ್ರಿಯ ವಿರುದ್ಧ ಇಲ್ಲ ಅನ್ನೋ ಥರ ನೋಡ್ಬೋದಾ ಇದನ್ನ? ಅಜಿತ್, ಅಂದರೆ CM ಕ್ಯಾಂಡಿಡೇಟ್ ಬೇರೆಯವ್ರನ್ನ ಅನೌನ್ಸ್ ಮಾಡಿದ್ರೆ ಪಾಸಿಬಿಲಿಟಿ BJP ನೇತೃತ್ವದ ಮೈತ್ರಿಕೂಟಕ್ಕೆ ಜಾಸ್ತಿ ಅಂತ ಅದೇ ಪೇಚ್ ಇರೋದಲ್ಲಿ. ನೀವು ನಿತೀಶ್ ಕುಮಾರನ್ನು ತೆಗೆದ್ರೆ ಆ ಒಂದು 15-16% ವೋಟ್ಗಳೇನು ಬರ್ತವೆ, ಆ ವೋಟ್ಗಳು ಬರಲ್ಲ. ನಿತೀಶ್ ಕುಮಾರನ್ನು ಇಟ್ಟರೆ ಯುವಕರು ನಿತೀಶ್ ಕುಮಾರ್ ಹತ್ರ ಗ್ರಾವಿಟೇಟ್ ಆಗ್ತಾ ಇಲ್ಲ. ಮೇ ಬಿ ವಯಸ್ಸು, ಅನೇಕ ಬಾರಿ ಕಾರ್ಯಕ್ರಮಗಳೆಲ್ಲ ಅವರು ಅಂದರೆ ಎಷ್ಟು ದಿವಸ ನೋಡ್ತಾರೆ ಒಬ್ಬರು CM ಆಗಿ ಚೇಂಜ್ ಬೇಕು ಅಂತ ಅನಿಸ್ತಿರುತ್ತೆ, ಚೇಂಜ್ ಬೇಕು ಅನ್ಸುತ್ತೆ. ಆ ಚೇಂಜ್ ಏಜೆಂಟ್ ಆಗಿ ತೇಜಸ್ವಿ ಯಾದವ್ ಕಾಣ್ತಿದ್ದಾರೆ ನಿಜ, ಬಟ್ ಬರೀ ಆಯಾ ಸಮುದಾಯಗಳಿಗೆ ಮಾತ್ರ ಕಾಣ್ತಿದ್ದಾರೆ. ಚೇಂಜ್ ಏಜೆಂಟ್ ಆಗಿ ಬೇರೆ ರೀತಿಯಲ್ಲಿ ಇಲ್ಲ. ಅಲ್ಲಿ ಬಿಹಾರ್ ಇಸ್ ಎ ಕಾಸ್ಟ್ ರಿಡನ್. ರಣವೀರ್ ಸೇನಾ ಇವೆಲ್ಲವೂ ಉಚ್ಚಾಯ ನೋಡಿರ್ತಕ್ಕಂಥ ರಾಜ್ಯ ಅದು. ಅಲ್ಲಿ ಅದೇ ಜಾತಿಯ ಧ್ರುವೀಕರಣ ಹಂತದಲ್ಲಿದೆ. ಅಂದರೆ ನಾನು ನೋಡಿದ್ದೀನಿ ಅಜಿತ್, ಕರ್ನಾಟಕ ಮತ್ತು ಬಿಹಾರ, ಅನೇಕರಂತಾರೆ ಕರ್ನಾಟಕದಲ್ಲಿ ಜಾತಿಯ ಚರ್ಚೆ ಆಗಲ್ಲ ಅಂತ. ಬೆಂಗಳೂರು ಮತ್ತು ನಿಮಗೆ ಈ ದೊಡ್ಡ ಸೆಂಟರ್ಸ್ ಬಿಟ್ಟು ನೀವು ಬೇರೆ ಕಡೆ ಹೋದ ತಕ್ಷಣ ಜಾತಿ ಬಿಟ್ಟರೆ ಕರ್ನಾಟಕದಲ್ಲಿ ಪೊಲಿಟಿಕ್ಸಲ್ಲಿ ಏನೂ ಇಲ್ಲ ನನ್ನ ಅನಿಸಿಕೆ. ಈಗ ಉಪಜಾತಿಗಳು ಬೇರೆ, ಈಗ ಉಪಜಾತಿಗಳಿವೆ. ಬಿಹಾರದಲ್ಲೂ ಕೂಡ ಹಾಗೆ ಎಲ್ಲವನ್ನ ಜಾತಿಯ ಚಸ್ಮಾ ಹಾಕಿಯೇ ನೋಡ್ತಕ್ಕಂಥ ರಾಜ್ಯ ಅದು. ಆ ಸಂದರ್ಭದಲ್ಲಿ ಅಲ್ಲಿ ಪ್ರಶಾಂತ್ ಕಿಶೋರ್ ಏನು ಡೆಂಟ್ ಮಾಡ್ತಾರೆ, ಬೇರೆಯವ್ರೇನು ಡೆಂಟ್ ಮಾಡ್ತಾರೆ, ಯಾವ ವೋಟ್ಗಳು, ಯಾವ ಜಾತಿಗಳು ಯಾರನ್ನು ಬೆಂಬಲಿಸ್ತವೆ, ದ್ಯಾಟ್ ವಿಲ್ ಬಿ ಕ್ರೂಷಿಯಲ್ ಅಂತ ಅನ್ಸುತ್ತೆ ನನಗೆ. ಅದೇ ಇಂಡಿಕೇಟರ್ಸ್ನಲ್ಲಿ ನಾನು ಅನೇಕ ಬೇರೆ ಬೇರೆ ಸರ್ವೆಗಳನ್ನು ನೋಡಿದೆ. ಮಹಿಳಾ ವೋಟರ್ಸ್ ಪ್ರಿಫರ್ ನಿತೀಶ್ ಕುಮಾರ್. ಅದರಲ್ಲಿ 2-3 ಸಂಗತಿಗಳಿವೆ. ಈಗ ನೀವು ಪಾನ ನಿಷೇಧವನ್ನು ಜಾರಿ ತಂದ್ರಿ, ಒಂದು ಚುನಾವಣೆಯಲ್ಲಿ ಮಹಿಳೆಯರು ವೋಟ್ ಮಾಡಿದ್ರು, ಕರೆಕ್ಟ್. ಈಗ ಅತಿ ಹೆಚ್ಚು ಪೊಲೀಸ್ ಎಕ್ಸೆಸ್ಸು, ಬ್ಲ್ಯಾಕ್ ಮಾರ್ಕೆಟ್ ಇರ್ತಕ್ಕಂಥ ರಾಜ್ಯ ಈಗ ಅದು. ನಾವು ಗುಜರಾತ್ನಲ್ಲಿ ನೋಡ್ತೀವಲ್ವಾ, ಅದೇ ರೀತಿಯ ಪರಿಸ್ಥಿತಿ ಬಿಹಾರದಲ್ಲೂ ಕೂಡ ಇದೆ. ಹೌದು.
ಉದ್ಯೋಗ ನೀವು ಹೊಸದೇನು ಪ್ರಾಜೆಕ್ಟ್ಸ್ಗಳು ಬರ್ತಾ ಇಲ್ಲ, ಆ ಕಾರಣದಿಂದ ಉದ್ಯೋಗ ಅವಕಾಶಗಳು ಸ್ಥಳೀಯವಾಗಿ ಜನರೇಟ್ ಆಗ್ತಾ ಇಲ್ಲ. ಅದು ಕೂಡ ಯುವಕರನ್ನ ನಿತೀಶ್ ಕುಮಾರಿಂದ ದೂರ ಸೆಳೀತಾ ಇದೆ. ಎಸ್, ಆದರೆ ಮನಸ್ಸಿನಲ್ಲಿ ಅದೊಂದು ಹೆದರಿಕೆ ಇದ್ದೇ ಇದೆ. ಇವರು ಹೋದರೆ ಯಾರು ಬರ್ತಾರೆ ಅಂತ. ಅಜಿತ್, ಅಂದರೆ ಪಾಟ್ನಾ ಹೇಗಿತ್ತು, ನಾನು 2010-15 ಚುನಾವಣೆಯನ್ನು ತುಂಬ ಹತ್ತಿರದಿಂದ ಕವರ್ ಮಾಡಿದೆ. ನಾನು ಈ ಕನಯ್ಯ ಬೇಲಾರಿ ಅಂತ ತುಂಬ ದ ವೀಕ್ನ ಜರ್ನಲಿಸ್ಟ್ ಇದ್ರು, ಅವರು ಒಂದು ಹೋಟೆಲಿಗೆ ಕರ್ಕೊಂಡು ಹೋಗಿದ್ರು ನನಗೆ. ಓಕೆ. ಒಂದು ಹೋಟೆಲ್ಗೆ ಒಂದು ರಾತ್ರಿ ಅಂದರೆ ಊಟ ಮಾಡಲಿಕ್ಕೆ 8-8:30 ಪುರುಷರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಜಸ್ಟ್ ಇಮ್ಯಾಜಿನ್. ಆ ಕಾಲದಲ್ಲಿ ಲಾಲೂ ಪ್ರಸಾದ್ ರಾಬ್ಡಿಯ ಸಹೋದರರು ಲಾಲೂ ಪ್ರಸಾದ್ ಯಾದವ್ ಮಗಳ ಮದುವೆಗೆ ಹೊಸ ಶೋರೂಮಿಂದ ಎಲ್ಲ ಕಾರ್ಗಳನ್ನು ತರಿಸಿ ಕಳಿಸಿದ್ರಂತೆ. ನಾನು ಒಂದು ಪಾಡ್ಕಾಸ್ಟಲ್ಲಿ ಕೇಳ್ತಾ ಇದ್ದೆ ರೀ, ನಂಬಕ್ಕೆ ಆಗಲಿಲ್ಲ ಅದನ್ನು. ಇವರು ಪಾರ್ಟಿ ವರ್ಕರ್ಗಳು ಕಾರಿನ ಶೋರೂಮ್ಗಳಿಗೆಲ್ಲ ಹೋಗಿ ಶೋರೂಮ್ಗಳಲ್ಲಿದ್ದ ಎಲ್ಲ ಕಾರ್ಗಳನ್ನು ತಗೊಂಡ್ಬಿಟ್ರಂತೆ. ತಗೊಂಡು ಬಂದು ಮದುವೆಗೆ ಬೇಕು ಅಂತ ಒಂದು ವಾರ ಓಡಾಡಿಸಿ ವಾಪಸ್ ತಗೊಂಡೋಗಿ ಕೊಟ್ರಂತೆ, ಇನ್ನು ಮಾರ್ಕಳಿ ಇವುಗಳನ್ನು ಅಂತ. ಅಂದರೆ ಅದರ ಅರ್ಥ ನೋಡಿ, ಈಗ ಇಬ್ಬರು ಹುಡುಗರು ಸೇರಿ ಬೆಂಗಳೂರಿಂದ ಹುಬ್ಳಿಗೆ ನಾವು ರಾತ್ರಿ ಹೆಂಗೆ ಸರಾಗವಾಗಿ ಕಾರಲ್ಲಿ ಹೋಗ್ತೀವಿ. ಐ ವೆಂಟ್ ಫ್ರಮ್ ಪಾಟ್ನಾ ಟು ದರ್ಭಂಗ. ಅವರು ಅಂದರು ಈ 3-4 ವರ್ಷದಲ್ಲಿ ಇದು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ. ರಾತ್ರಿ ಆಯ್ತಪ್ಪ, ಒಂದೇನೋ ಒಂದು ಊಟಕ್ಕೆ ಹೋಗ್ಬೇಕು, 4 ಜನ ಸೇರಬೇಕು ಅಂದರೆ ಆ ರೀತಿಯಾಗಿರ್ತಕ್ಕಂಥ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಸಚ್ ಬ್ಯಾಡ್. ನಿತೀಶ್ ಕುಮಾರ್ ಅದನ್ನು ತಂದ್ರು ನಿಜ, ಬಟ್ ಈ ಚುನಾವಣೆಯಲ್ಲೂ ಕೂಡ ಜನ ಅವರನ್ನೇ ಕೈ ಹಿಡಿತಾರ. ಓಕೆ. ತೇಜಸ್ವಿ ಯಾದವ್ ಕಾಸ್ಟ್ ಏನು ಲಾಲೂ ಪ್ರಸಾದ್ ಯಾದವ್ ಇಂದ ಡಿಸ್ಮ್ಯಾಂಟ್ಲ್ ಆಗಿದ್ರು. 90-95 ಚುನಾವಣೆಯಲ್ಲಿ ಲಾಲೂ ಪ್ರಸಾದ್ ಯಾದವ್ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. 2000 ಚುನಾವಣೆಯಲ್ಲಿ ಇರಲಿಲ್ಲ. ಯಾದವೇತರರು ಬಿಟ್ಟು ಹೋದ್ರು, ಅವರನ್ನು ವಾಪಸ್ ತರ್ತಾರ. ನನಗನ್ಸುತ್ತೆ ಅಜಿತ್, ಕ್ರಕ್ಸ್ ಆಫ್ ದಿಸ್ ಇಲೆಕ್ಷನ್ ವಿಲ್ ಬಿ ಪ್ರಶಾಂತ್ ಕಿಶೋರ್. ಅಂಡ್ ಸೆಕೆಂಡ್ ಈಸ್ ಯಾದವೇತರ ಹಿಂದುಳಿದ ವರ್ಗಗಳು ಏನು ಮಾಡ್ತವೆ, ತೇಜಸ್ವಿ ಯಾದವ್ ಜೊತೆ ಬರ್ತಾವ ಅಥವಾ ಯಾದವ ನಾಯಕತ್ವವನ್ನು ಒಪ್ಕೊಳ್ಳದೆ ಮತ್ತೆ ಬಿಜೆಪಿ ನಿತೀಶ್ ಕುಮಾರ್ ಜೊತೆಗೆ ನಿಲ್ತಾವ. ದಾಟ್ ವಿಲ್ ಬಿ ಕ್ರೂಷಿಯಲ್ ಅಂತ ಅನ್ಸುತ್ತೆ. ಲೆಟ್ಸ್ ಸಿ, ಇನ್ನು 2 ತಿಂಗಳ ಟೈಮ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.